ಪ್ರಿಯವಾದವರೇ, ನಮ್ಮ ರಕ್ಷಕನು ಉದ್ಧಾರಕನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಕೀರ್ತನೆಗಳು 91:14 ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಪ್ರಿಯರೇ, ನೀವು ಕರ್ತನ ಮೇಲೆ ಪ್ರೀತಿ ಇಟ್ಟರೆ ಇನ್ನು ಮುಂದೆ ನೀವು ಬಂಧನದಲ್ಲಿರುವುದಿಲ್ಲ, ಮಾಟ ಮಂತ್ರ ಅಥವಾ ಶಾಪಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ನೀವು ಎಂತಹ ಸಮಸ್ಯೆಯಲ್ಲಿದ್ದರೂ ನಿಮ್ಮ ಭಾರವನ್ನು ಕರ್ತನ ಮೇಲೆ ಹಾಕಿ ಆತನನ್ನು ಪ್ರೀತಿಸಲು, ಸ್ತುತಿಸಲು ಮತ್ತು ಆತನ ಮೇಲೆ ಆಸೆ ಇಡಲು ನಿರ್ಧರಿಸಿರಿ. ಇಲ್ಲಿ ಇಸ್ರಾಯೇಲರ ಉದಾಹರಣೆಯನ್ನು ನಾವು ನೋಡುವಾಗ ಇವರು 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದರು. ಒಂದು ಕಡೆ ಫರೋಹನು ಅವರನ್ನು ಹಿಂಸಿಸುತ್ತಿದ್ದರೆ, ಇನ್ನೊಂದು ಕಡೆ ಕೆಲಸದ ಮೇಲ್ವಿಚಾರಕರು ಅವರನ್ನು ಹಿಂಸಿಸುತ್ತಿದ್ದರು. ಗಂಡು ಮಕ್ಕಳು ಹುಟ್ಟಿದರೆ ನದಿಗೆ ಎಸೆಯಬೇಕೆಂಬ ಕಾನೂನು ಇನ್ನೊಂದು ಕಡೆ ಇತ್ತು. ಅಂತಹ ಸಂದರ್ಭದಲ್ಲಿ ಅವರು ಕರ್ತನಿಗೆ ಮೊರೆಯಿಟ್ಟಾಗ ದೇವರು ಮೋಶೆಯನ್ನು ರಕ್ಷಕನನ್ನಾಗಿ ಎಬ್ಬಿಸಿದರು. ಪಸ್ಕ ಹಬ್ಬದ ರಕ್ತವನ್ನು ತಮ್ಮ ಮನೆಗಳ ಬಾಗಿಲುಗಳಿಗೆ ಹಚ್ಚಿದಾಗ ಅವರು ಐಗುಪ್ತದ ಗುಲಾಮಗಿರಿಯಿಂದ ಬಿಡುಗಡೆ ಹೊಂದಿದರು. ಆಗರಳ ಉದಾಹರಣೆಯನ್ನು ನಾವು ನೋಡುವಾಗ, ಆಗರಳು ಎಂಬ ದಾಸಿಯು ಅರಣ್ಯದಲ್ಲಿ ಮಗುವಿನೊಂದಿಗೆ ನೀರು ಮತ್ತು ಆಹಾರವಿಲ್ಲದೆ ಕಂಗಾಲಾಗಿದ್ದಾಗ ಆಕೆಯು ಕರ್ತನನ್ನು ಕೂಗಿ ಪ್ರಾರ್ಥಿಸಿದಳು. ಆಗ ದೇವರು ಅರಣ್ಯದಲ್ಲಿ ನೀರಿನ ಬುಗ್ಗೆಯನ್ನು ತೋರಿಸಿ ಆಕೆಯನ್ನು ಮತ್ತು ಮಗುವನ್ನು ಕಾಪಾಡಿದನು. ಹಾಗೆಯೇ ನೀವು ಕೂಡ ಕರ್ತನನ್ನು ಪೂರ್ಣ ಪ್ರೀತಿಯಿಂದ ಕರೆಯುವಾಗ ಆತನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ. ಏಕೆಂದರೆ ದೇವರು ನಮಗೆ ಆಶ್ರಯವೂ ಬಲವೂ ಆಗಿದ್ದಾನೆ. ಸಂಕಟದ ಸಮಯದಲ್ಲಿ ಆತನು ನಮಗೆ ಬಹು ಹತ್ತಿರದ ಸಹಾಯಕನಾಗಿದ್ದಾನೆ. ಆದದ್ದರಿಂದ ಆತನನ್ನು ನೀವು ನಂಬಿರಿ. ದೇವರೇ ನಿಮಗೆ ಸಹಾಯಕನಾಗಿದ್ದು ಭದ್ರವಾಗಿ ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.